ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರಬೇಕು ಮತ್ತು ಹೆಲ್ದಿ ಆಗಿರಬೇಕು. ಅದನ್ನು ಎಣ್ಣೆಯಲ್ಲಿ ಕರಿಬಾರ್ದು, ಅಥವಾ ಸ್ವಲ್ಪ ರುಚಿಯಾಗಿರಬೇಕು ಅನ್ನೋದು ಒಂದು ಹೆಲ್ದಿ ರೆಸಿಪಿ ತೋರಿಸಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ, ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಸೀಡ್ಸ್ ಅಂತ ಹೇಳ್ತೀವಲ್ವ, ಅದನ್ನು ತೊಗೊಂಡಿದ್ದೀನಿ. ಇದು ನೆಕ್ಸ್ಟು ಸೂರ್ಯಕಾಂತಿದು ಬೀಜ, ಸನ್ಫ್ಲವರ್ ಸೀಡ್ಸ್ ಅಂತೀವಲ್ಲ ಅದು. ನೆಕ್ಸ್ಟ್ ಬಂದುಬಿಟ್ಟು ಬಾದಾಮು. ನಾನು ನಿಮಗೆ ಸ್ವಲ್ಪ ತೋರಿಸಿದ್ದೀನಿ, ಅಂದರೆ ನಿಮಗೆ ತೋರಿಸೋ ಪ್ರಮಾಣ ಸ್ವಲ್ಪನೇ ಮಾಡ್ಕೊಂಡು ಇಟ್ಕೊಂಡ್ರೆ ಇಟ್ಸ್ ಒಳ್ಳೇದಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಯಾವಾಗಲೂ ಮಾಡುವಾಗ ಒಂದು ಕಾಲು kg ಹುರಿದಿಟ್ಕೊಂಡು ಬಿಡ್ತೀನಿ. ಮಕ್ಕಳು ತಿನ್ಕೋತಾರೆ, ಮನೇಲಿ ನಾವು ತಿನ್ಕೋಬೋದು. ಫ್ರೈ ಮಾಡಿದೆ ಆರಾಮ್ಸೆ ಹೆಲ್ದಿಯಾಗಿ ಚೆನ್ನಾಗಿರುತ್ತಲ್ವ. ಸೊ ಅದನ್ನು ನೆಕ್ಸ್ಟ್ ಬಂದುಬಿಟ್ಟು ಶೇಂಗಾ ಹೇಗೆ ಮಾಡೋದು ಏನಂತ ತೋರಿಸ್ತೀನಿ. ಇದು 4 ಇಂಗ್ರೀಡಿಯೆಂಟ್ಸ್ ಇವತ್ತು ನಾನು ತೊಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳಲ್ಲಿ ಕೂಡ ಮಾಡ್ಬೋದು, ಡ್ರೈ ಸೀಡ್ಸಲ್ಲಿ ಮಾಡ್ಬೋದು. ಅದನ್ನು ಹೆಲ್ದಿನೂ ಆಗಿರುತ್ತೆ, ತುಂಬ ರುಚಿಯಾಗೂ ಕೂಡ ಇರುತ್ತೆ. ದೆನ್ ನಮಗೆ ಸಂಜೆ ಟೈಮಲ್ಲಿ, ಮಳೆಗಾಲದಲ್ಲಿ ಆಗಿರ್ಬೋದು, ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿತಾ ಆರಾಮಾಗಿ ಬಾಯಾಡಿಸ್ತಾ ಅಂತ ಹೇಳ್ತೀವಲ್ಲ, ಯಾಕೆ ಆ ಥರ ನಾವು ತಿನ್ಕೋಬೋದು. ನೋಡೋಣ ಅದಕ್ಕೆ ಏನೇನು ಮಾಡೋಣ ಹೇಗೆ ಅಂತ. ನಾವು ಒಲೆ ಮೇಲಾದರೂ ಮಾಡ್ಬೋದು. ನಾನು ಇವಾಗ ಇಂಡಕ್ಷನ್ ಸ್ಟವ್ ತೊಗೊಂಡಿದ್ದೀನಿ, ಅದ್ರ ಮೇಲೆ ನಾನು ಮಾಡ್ತಾಯಿದ್ದೀನಿ. ಒಲೆ ಮೇಲೆ ಕೂಡ ನಾರ್ಮಲ್ ನಮ್ಮ ಒಲೆಯಲ್ಲಿ ಅಥವಾ ಒಲೆ ಮೇಲಾಗಿರ್ಬೋದು, ಗ್ಯಾಸ್ ಸ್ಟವ್ ಮೇಲಾಗಿರ್ಬೋದು ಮಾಡ್ಕೋಬೋದು. ನಾನಿಲ್ಲಿ ಒಂದು ದಪ್ಪ ತಳಿರೋ ಇದು ತೊಗೊಂಡಿದ್ದೀನಿ, ಬಾಳೆ ಪಾತ್ರೆ ಏನಾದ್ರು ತೊಗೋಬೋದು. ಸೊ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಮುಂಚೆನೂ ಕೂಡ ಈ ಉಪ್ಪನ್ನ ಯೂಸ್ ಮಾಡಿದ್ದೆ. ಇನ್ನು ನಾನು ಸಣ್ಣ ಉಪ್ಪು ತೊಗೊಂಡಿದ್ದೀನಿ. ಮೊದಲು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ದೆನ್ ಆಮೇಲೆ ಮಾಡೋ ಪ್ರೊಸೀಜರ್ನ ನಿಮಗೆ ಹೇಳಿಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಸಣ್ಣ ಉಪ್ಪು ತೊಗೊಂಡಿದ್ದೀನಿ. ಇದನ್ನು ಮುಂಚೆನೂ ಕೂಡ ಇದೇ ಥರ ಡ್ರೈ ಎಲ್ಲ ಮಾಡ್ಕೊಳ್ಳಿಕ್ಕಂತ ಯೂಸ್ ಮಾಡಿರೋಂಥ ಉಪ್ಪಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಅಂದರೆ ನಿಮಗೆ ಪ್ರೊಸೀಜರ್ ಆಮೇಲೆ ತೋರಿಸುವಾಗ ಗೊತ್ತಾಗುತ್ತೆ ನಾನು ಏನಕ್ಕೆ ಕೇಳ್ತಿದ್ದೀನಿ ಏನಂತ. ಇದು ಸಣ್ಣಗೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಹೋಲ್ ಇರುತ್ತಲ್ವ, ಅಂದರೆ ತೂತು ಸ್ವಲ್ಪ ದೊಡ್ಡದಿರೋದಂದರೆ ನಾವು ಈ ಥರ ಸಣ್ಣಿಸ್ಕೊಂಡಾಗ ಉಪ್ಪೆಲ್ಲ ಕೆಳಗಡೆ ಹೋಗಬೇಕು, ಸೀಡ್ಸ್ ಎಲ್ಲ ನಮಗೆ ನೀಟಾಗಿ ಮೇಲೆ ಸಿಗಬೇಕು. ಲೈಕ್ ಆ ಥರ ತುಂಬ ಸಣ್ಣದಿರೋ ತೊಗೋಬೇಡಿ, ಸ್ವಲ್ಪ ಹೋಲ್ ಈ ಥರ ದೊಡ್ಡದಿರೋ ತೊಗೊಳ್ಳಿ. ಪ್ರೊಸೀಜರ್ ನೋಡ್ಕೊಂಬಿಡೋಣ ಹೇಗೇನಂತ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ನಾವು ಮಾಡುವಾಗ ಅದು ಕಾವ್ನಲ್ಲಿ ಏನಿದು ದಪ್ಪ ತಳ ಇರೋ ಪಾತ್ರೆ ಚೆನ್ನಾಗಿ ಕಾವುತ್ತಲ್ವ, ಉಪ್ಪು ಅದು ಸ್ವಲ್ಪ ಒಳ್ಳೆ ಕಾವಿರಬೇಕಾದ್ರೆ ಸೀಡ್ಸು ಚೆನ್ನಾಗಿ ಏನು ಹೇಳ್ತೀವಿ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಳ್ಳೆ ಎಲ್ಲ ಕಡೆಯೂ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಉಪ್ಪು ಹಾಕಿದ್ದೀನಲ್ವ, ಒಂದು ಉಪ್ಪು ಒಂದು ಸ್ವಲ್ಪ ಬಿಸಿ ಆಗಲಿ, ಅದಾದಮೇಲೆ ಫ್ರೈ ತೋರಿಸ್ಬಿಡ್ತೀನಿ ಹೇಗೇನು ಮಾಡೋದಂತ. ಇವಾಗ ನಾವೇನಂದರೆ ಒಲೆ ಮೇಲೆ ಇಟ್ಟು ಮಾಡ್ಕೊಳ್ಳುವಾಗಾದ್ರೂ ತುಂಬ ಸಣ್ಣ ಊರಿನಲ್ಲಿ ಇಟ್ಕೊಂಡು ಉರಿಬೇಕು. ಯಾಕಂದರೆ ಉಪ್ಪು ಒಂದ್ಸತಿ ಹೀಟ್ ಆಗಿಬಿಟ್ರೆ ನಾವು ಫ್ಲೇಮ್ನ ಊರಿನ ಯಾವಾಗಲೂ ಸಣ್ಣಲ್ಲಿ ಇಟ್ಬಿಟ್ಟೆ ಮಾಡಬೇಕು. ಇವಾಗ ನಾವು ಒಲೆ ಮೇಲೆ ಸೌದೆ ಒಲೆ ಮೇಲೆ ಮಾಡ್ಕೊತೀವಿ ಅಂದ್ರೂ ಉಪ್ಪು ಒಂದ್ಸತಿ ಕಾಯ್ತಂದ್ರೂ ಬರೀ ಒಲೆ ಕಿಚ್ಚಲ್ಲಿ ಇರುತ್ತಲ್ಲ, ಒಲೆ ಕಿಚ್ಚನಲ್ಲೇ ನಾವು ಆರಾಮಾಗಿ ಉರಿಬೋದು. ಗ್ಯಾಸಲ್ಲಿ ಮಾಡುವವರಾದರೆ ಒಂದ್ಸತಿ ಉಪ್ಪು ಕಾದ್ಮೇಲೆ ತುಂಬ ಸಣ್ಣಗಿಡಬೇಕು. ಸಿಮ್ಮಲ್ಲಿ ತುಂಬ ಸಣ್ಣಲ್ಲಿ ಉರಿ ಕಾವಲ್ಲಿ ನಾವು ಹುರ್ಕೋಬೇಕಾಗಿರುತ್ತೆ. ಯಾಕಂದರೆ ಮೊದಲು ದಪ್ಪ ತಳಿರೋ ಪಾತ್ರೆ ಇರುತ್ತೆ, ಅದರಲ್ಲಿ ಉಪ್ಪು ಇರುತ್ತಲ್ವ, ಉಪ್ಪು ಒಂದ್ಸತಿ ಕಾದ ಹೆವಿ ಹೀಟು, ಮರಳು ಹೇಗೆ ತುಂಬ ಬಿಸಿಯಾಗಿರುತ್ತೆ ಲೈಕ್ ಆ ಥರ ಉಪ್ಪು ತುಂಬಾ ಹೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದ್ಸತಿ ಉಪ್ಪು ಹೀಟ್ ಆಯಿತು ಅಂತಂದರೆ, ಬಿಸಿ ಆಯ್ತು ಅಂದರೆ ನಾವು ನೋಡಿಕೊಂಡು ಮಾಡಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ನಾನು ಏನಕ್ಕೆ ಆಗಲೇ ಸಣ್ಣಗೆ ತೊಗೊಂಡೆ. ಸ್ವಲ್ಪ ದೊಡ್ಡ ನಾರ್ಮಲ್ ನಾವು ಹಿಡಿಯೋ ಸಣ್ಣಗೆ ಎಲ್ಲ ಬೇಡ, ಸ್ವಲ್ಪ ದೊಡ್ಡದಿರಲಿ. ಏನಕ್ಕೆ ಹೇಳಿದೆ ಅಂದರೆ ಇದೇ ಪರ್ಪಸ್ಗೆ. ಕಾಳು ನೋಡ್ತಾ ಇರ್ಬೋದು, ಈ ಥರ ತುಂಬ ಕೆಂಪಗಾಗಿ ಬಂದುಬಿಟ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ. ಸಂಜೆ ಟೈಮಲ್ಲಿ ಚಹಾ ಕುಡಿತಾ ಅಥವಾ ಬೇಜಾರಾದಾಗ ಆರಾಮಾಗಿ ಕುತ್ಕೊಂಡು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿಂತಾ ಇದ್ವಿ ಅಂದರೆ ಅದ್ರ ರುಚಿನೇ ಬೇರೆ. ಸೊ ಹೆಲ್ದಿ ಅಂತ ಹೇಳ್ಬೋದು, ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಎಲ್ಲ ರೆಸಿಪಿನೂ ಫಟಾಫಟ್ ಅಂತ ಇದೇ ಸೇಮ್ ಮೆಥಡಲ್ಲೇ ಮಾಡಿ ತೋರಿಸ್ಬಿಡ್ತೀನಿ. ಅದೇ ಉಪ್ಪನ್ನೇ ಮತ್ತೆ ನಾನು ಪಾತ್ರೆಯಿಂದ ಇದಕ್ಕೆ ಹಾಕ್ಕೊಂಡು ಸೇಮ್ ಪ್ರೊಸೀಜರು ಮತ್ತೆ ಸಣ್ಣಗೆ ಇಟ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಬರೋ ಎಲ್ಲ ಏನು ತೊಗೊಂಡಿದ್ದೀನಿ ಡ್ರೈನ ಸೀಡ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಪ್ರೊಸೆಸ್ ನೋಡ್ಕೊಂಡ್ಬಿಡೋಣ. ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಹೀಗೆ ಒರೆಸ್ಕೊಂಡ್ರೆ ಆಯಿತು. ಏನಕ್ಕಂದರೆ ಒಂದು ಸ್ವಲ್ಪ ಈ ಥರ ಉಪ್ಪೆಲ್ಲ ಹತ್ತಿರುತ್ತಲ್ವ, ಒಂದು ಸ್ವಲ್ಪ ಉಪ್ಪು ಹತ್ತಿರುತ್ತೆ, ಅದನ್ನು ಈ ಥರ ಒಂದು ಸ್ವಲ್ಪ ಒರೆಸಿದ್ರೆ ಹತ್ಕೊಂಡಿರೋದು ಹೋಗುತ್ತೆ. ದೆನ್ ಆರಿದ್ಮೇಲೆ ಒಂದು ಸ್ಟೀಲಿನ ಡಬ್ಬಕ್ಕೆ ನಾವು ಹಾಕ್ಕೊಂಡಿಟ್ಕೊಂಡ್ರೆ ಆಯಿತು. ಸ್ಟೀಲಿನ ಡಬ್ಬದಲ್ಲಿ ಹಾಕಿಲ್ಲ, ಗ್ಲಾಸಿಂದಲ್ಲಿ ಹಾಕಿ. ಸ್ಟೀಲಿಂದಲ್ಲಿ ಹಾಕಿದರೆ ಒಳ್ಳೆಯದು, ಪ್ಲಾಸ್ಟಿಕ್ಸಲ್ಲಿ ಎಲ್ಲ ಹಾಕಿಬಿಡಿ, ಸ್ಟೀಲೆಲ್ಲ ಹಾಕಿ. ನೋಡ್ತಾ ಇದ್ದೀರಲ್ವಾ, ನಾನು ಈ ಥರ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿದ್ದೀನಿ.
ಹಾಕಿ ಸ್ಟೀಲ್ ಡಬ್ಬದಲ್ಲಿ ಸ್ಟೋರ್ ಮಾಡಿದ್ರೆ ಚೆನ್ನಾಗಿ ಗರ್ಗರಿಯಾಗಿರುತ್ತೆ. ದೆನ್ ಅಂದರೆ ನಮ್ಮ ಭಾಳ ದಿವಸಕ್ಕೆ ಏನು ಮಾಡಿಡಲ್ಲ, ಒಂದು 4-5 ದಿವಸಕ್ಕೆ ಆಗುವಷ್ಟು, ಒಂದೊಂದ್ಸತಿ 2-3 ದಿವಸಕ್ಕೆ ಆಗುವಷ್ಟು. ಬೇರೆ ಥರ ಮಾಡಿಟ್ಟಿದ್ರೆ ಖಾರ ಅಥವಾ ಸ್ವೀಟ್ಸ್ ಏನಾದ್ರು ಮಾಡಿಟ್ಟಿದ್ರೆ 2 ದಿವಸಕ್ಕೆ ಆಗೋಷ್ಟು ಮಾಡಿಬಿಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಹೆಲ್ದಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.